ಧರ್ಮಸ್ಥಳ ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಸಂಬಂಧಪಟ್ಟಂತೆ ಸರ್ಕಾರ ಇವತ್ತು ಉಭಯ ಸದನಗಳಲ್ಲಿ ಉತ್ತರವನ್ನು ಕೊಡಲಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ MLC CT ರವಿ ಇದ್ದಾರೆ. ಮಾತನಾಡ್ತೀನಿ ಸರ್, ಇವತ್ತು ಸರ್ಕಾರ ಉತ್ತರ ಕೊಡುತ್ತೆ, ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಏನು ಉತ್ತರ ಕೊಡ್ತಾರೆ ನೋಡೋಣ. ಉತ್ತರ ಬರಲಿ, ಏನು ಉತ್ತರ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಅದನ್ನು ಪ್ರತಿಕ್ರಿಯಿಸ್ತೇವೆ. ಹಿಂಗೆ ಉತ್ತರ ಕೊಡಬೇಕು ಅಂತ ನಾವೇನು ಅವ್ರಿಗೆ ಡಿಕ್ಟೇಟ್ ಮಾಡಿಲ್ಲ. ನಮಗೆ ಈಗ SIT ತನಿಖೆ ಏನು ಆಗ್ತಾ ಇದೆ, ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ. ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತನಿಖೆ ಆಗಲಿ, ಎರಡು ಮುಖದ ತನಿಖೆ ಆಗಲಿ. ದೂರುದಾರರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸ್ಲಿ, ಮತ್ತು ಅದ್ರ ಜೊತೆಗೆ ಕೆಲವು ಯೂಟ್ಯೂಬರ್ಸು, ಕೆಲವು ಮಾಧ್ಯಮಗಳು ಆಧಾರವಿಲ್ಲದೆ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆ ಬರೋ ರೀತಿಯಲ್ಲಿ, ಅವ್ರನ್ನ ಅಪರಾಧಿ ಕಟಕಟಿಯಲ್ಲಿ ನಿಲ್ಲಿಸೋ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಬಿತ್ತರಿಸಿದಾರಲ್ಲ, ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಇದ್ರ ಷಡ್ಯಂತ್ರದ ಹಿಂದ್ಗಡೆ ಯಾರಿದ್ದಾರೆ? ಇಡೀ ಧರ್ಮಸ್ಥಳದ ಬಗ್ಗೆ ಒಂದು ಅಶ್ರದ್ಧಾ ಭಾವನೆ ಮೂಡಿಸಬೇಕು ಅನ್ನುವಂಥ ಷಡ್ಯಂತ್ರ ಯಾರು ಮಾಡಿದ್ರು? ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಆ ನೆಲೆಯಲ್ಲೂ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇವೆ. ಬಿಜೆಪಿ ನಾಯಕರ ಧರ್ಮಸ್ಥಳ ಚಲೋ ಬಳಿಕ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಇದೆಲ್ಲ ರಾಜಕೀಯವಾಗಿ ಬಳಸ್ಕೊತಾ ಇದೆ ಬಿಜೆಪಿ. ಸತ್ಯದ ಪರವಾಗಿ ನಿಲ್ಲೋದು ರಾಜಕಾರಣ ಅಂದರೆ ನಾವು ನಿಲ್ಲೇಬೇಕು. ನಾವು ನಿಲ್ದಲ್ಲ ಇನ್ಯಾರು ನಿಲ್ಲಬೇಕು? ನಾವು ಯಾರು ನಿಲ್ಬೇಕು ಹೇಳಿ? ಈಗ ಅಫ್ಜಲ್ ಗುರು ಪರವಾಗಿ ನಿಂತ್ಕೊಂಡ್ರೆ ಅದು ದ್ರೋಹ ಆಗುತ್ತೆ. ಆ ದ್ರೋಹದ ಕೆಲಸ ಕಾಂಗ್ರೆಸ್ ಮಾಡ್ತು. ನಾವು ಧರ್ಮಸ್ಥಳದ ಪರ ನಿಲ್ತಿದ್ದೇವೆ, ಧರ್ಮದ ಪರ ನಿಂತಿದ್ದೇವೆ. ರಾಜ್ಯಸಭಾ ಸದಸ್ಯರು ಹೀಗಾಗಿ ಬಿಜೆಪಿ ಲೋನ್ ಕಡೆಗೆ ಅವರಿಗೆ ಬೆಂಬಲ. ರಾಜ್ಯಸಭಾ ಸದಸ್ಯರಲ್ಲ, ರಾಷ್ಟ್ರಪತಿಗಳು ನಾಮಿನೇಟ್ ಮಾಡಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು. ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಬಿಜೆಪಿಯ ರಾಜ್ಯಸಭಾ ಸದಸ್ಯರಲ್ಲ. ಸರ್, ಈ ವಿಚಾರದಲ್ಲಿ ಬಿಜೆಪಿಯ ಮುಂದಿನ ನಡೆ ಏನು ಸರ್? ಈ ವಿಚಾರದಲ್ಲಿ SIT ತನಿಖೆ ಮುಂದೆ ಏನಾದರೂ ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ಅಥವಾ ಮತ್ತೊಂದು ಕಡೆಗೆ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ನಾವು ಕೇಳೋದಿದೆ, ಕೆಲವು ಉತ್ತರವನ್ನು ಬಯಸೋದಿದೆ. ಉತ್ತರ ಸಮರ್ಪಕವಾಗಿದ್ದರೆ ನಾವು ತೃಪ್ತರಾಗ್ತೀವಿ, ಜನ ತೃಪ್ತರಾದ್ರೆ ನಾವು ತೃಪ್ತರಾಗ್ತೀವಿ. ಇಲ್ಲಾಂದರೆ ಜನರ ಜೊತೆಗೆ, ಧರ್ಮಸ್ಥಳದ ಜೊತೆಗೆ ನಾವು ನಿಂತ್ಕೊಳ್ತೇವೆ. ಕೊನೆಯದಾಗಿ ಸರ್, ಕೆಲ ಹೋರಾಟಗಾರರು ಮಹೇಶ್ ತಿಮ್ರೋಡಿಯವರು ಕೂಡ ಮುಖ್ಯಮಂತ್ರಿಗಳೇ 24 ಕೊಲೆಗಳನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ನೋಡಿ, ಈಗ ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 5 ದಶಕಗಳಿಂದ ಮುಖ್ಯಮಂತ್ರಿಗಳಿದ್ದಾರೆ. ಏಕಾಏಕಿ ಒಬ್ಬರನ್ನ, ಈಗ ನಮಗೂ ಅವರಿಗೂ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ, ರಾಜಕೀಯ ಭಿನ್ನಾಭಿಪ್ರಾಯ ಇದೆ ಅಂತ ಸುಮ್ಮನೆ ಆರೋಪ ಮಾಡೋದನ್ನು ನಾವು ಒಪ್ಪೋದಿಲ್ಲ. ಸಾಕ್ಷಿ ಇದ್ದರೆ ನ್ಯಾಯಾಲಯಕ್ಕೆ, ಸಾಕ್ಷಿ ಇದ್ದರೆ ದೂರನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇದೆ. ಅವ್ರ ಸಾಕ್ಷಿ ಇದ್ದರೆ ದೂರನ್ನು ಸಲ್ಲಿಸಲಿ. ಸುಮ್ಮನೆ ಆರೋಪ ಮಾಡಿ ಅದನ್ನು ಪ್ರಚಾರ ತಗೊಂಡು ಹಿಟ್ ಆ್ಯಂಡ್ ರನ್ನಿಗೆ ಅವಕಾಶ ಕೊಡಬಾರ್ದು. ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರಲ್ಲ, ಅದೇ ಕೆಲಸ ತಿಮ್ರೋಡಿನೂ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು MLC CT ರವಿರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.